ಇಷ್ಟು ದಿನ ನಿಮ್ಮ ಜೊತೆಗೆ ನಿಮ್ಮವರಂತೆ ಇದ್ದಂಥವ್ರು ಈಗ ನೀವು ಸ್ವಲ್ಪ ಕಷ್ಟದಲ್ಲಿ ಇದ್ದೀರಾ ಅಂದ ತಕ್ಷಣ ಈಗ ನಿಮ್ಮ ಬಗ್ಗೆನೇ ತಪ್ಪಾಗಿ ಎಲ್ಲ ಮಾತಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಯಾವತ್ತೂ ಕೂಡ ಬದುಕಲ್ಲಿ ನೀವು ಒಂಟಿ ಆಗ್ಬಿಟ್ಟೆ, ನನ್ನ ಜೊತೆಗೆ ಯಾರೂ ಇಲ್ಲ, ಹಿಂಗೆ ಆದರೆ ನನ್ನ ಜೀವನ ಹೆಂಗೆ ಅಂತ ನೋವಲ್ಲಿ ಕಣ್ಣೀರು ಹಾಕಬೇಡಿ. ಯಾಕಂತ ಅಂದರೆ ಈಗ ಪ್ರತಿದಿನ ನೀವು ಇದನ್ನೇ ಮಾಡ್ತಾ ಇದ್ದೀರಾ. ಹೊಟ್ಟೆಗೆ ಊಟ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ತುಂಬಾ ಕಣ್ಣೀರಂತೂ ಕೂಡ ನೀವು ತುಂಬಾ ಹಾಕ್ತಾ ಇದ್ದೀರಾ. ಆದರೆ ಒಂದು ಸತ್ಯವನ್ನು ಹೇಳ್ತೀನಿ, ನಮ್ಮ ಗುರು ರಾಯರು ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಗುರು ರಾಯರನ್ನು ನೀವು ನಂಬಿದ್ದೀರಾ ಅಂತ ಅಂದರೆ ನಿಮ್ಮ ಕಷ್ಟಗಳಿಗೆ ಒಂದು ಅಂತ್ಯ ಶುರುವಾಗಿದೆ ಅಂತಲೇ ಅರ್ಥ. ರಾಯರು ಕೈ ಹಿಡಿದವರು ಇವತ್ತು ಎಷ್ಟೋ ಎತ್ತರಕ್ಕೆ ಬೆಳೆದಿದ್ದಾರೆ. ನಿಮ್ಮನ್ನ ರಾಯರು ಕೈ ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ಒಂದು ಸ್ವಚ್ಛವಾದ ಮನಸ್ಸಿದೆ, ರಾಯರು ಇದ್ದಾರೆ ಅನ್ನುವಂಥ ನಂಬಿಕೆ ನಿಮ್ಮಲ್ಲಿ ದೃಢವಾಗಿ ಇದೆ ಅಂತಂದರೆ ಖಂಡಿತ ಗುರು ರಾಯರು ನಿಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಯಾವತ್ತೂ ಕೂಡ ಬದುಕಲ್ಲಿ ಇವರೇ ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ. ಗುರು